ಕೆಲವು ವ್ಯಕ್ತಿಗಳನ್ನು ನೋಡಿದ್ರೆ ಅಬ್ಬಾ ಇವರಿಗೆ ಪೊಲೀಸ್ನವರ ಭಯವೇ ಇಲ್ವಾ ಅಂತ ಅನಿಸ್ಬಿಡ್ತದೆ. ಜೊತೆಗೆ ಕಾನೂನಿನ ಕಿಮ್ಮತ್ತೂ ಇಲ್ವಾ ಅಂತ ಅನಿಸ್ಬಿಡ್ತದೆ. ಯಾಕಂದರೆ ನಡು ರಸ್ತೆ ಕತ್ತಲ ರಾತ್ರಿ ಕಾರಿನ ರೂಫ್ ಟಾಪ್ನಲ್ಲಿ ನಿಂತು ಡ್ರಿಂಕ್ಸ್ ಮಾಡಿದ್ದಾರೆ. ಯಾಕಂದರೆ ಇವರಿಗೆ ಯಾರ ಭಯನೂ ಇರಲ್ಲ. ವಾಟರ್ ಬಾಟಲ್ಗೆ ಮದ್ಯ ಹಾಕಿ ಯುವಕರು ಕುಡಿದಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗಿದೆ. ನೆಲಮಂಗಲದಿಂದ ಬೆಂಗಳೂರಿಗೆ ಬರೋ ಮಾರ್ಗದಲ್ಲಿ ಯುವಕರು ಹುಚ್ಚಾಟವನ್ನು ಮೆರೆದಿದ್ದಾರೆ. ರೂಫ್ ಟಾಪನ್ನು ತೆಗೆದು ನಿಂತು ಕಿಡಿಗೇಡಿಗಳು ಎಣ್ಣೆಯನ್ನು ಕುಡಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿಡಿಯೋ ಪೋಸ್ಟ್ ಮಾಡಿ ಹುಚ್ಚಾಟ ಮೆರೆದಿದ್ದಾರೆ. ನೋಡಿ, ಏನೋ ಗಿನ್ನಿಸ್ ರೆಕಾರ್ಡ್ ಮಾಡಿದವ್ರ ಥರ ಇದು ಎಲ್ಲ ರೀತಿಯಾದಂತಹ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡಿದ್ದಾರೆ. ಇದನ್ನು ನೋಡಿಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡಬೇಕು ಇವರಿಗೆ ಅಂತ. ವಾಟರ್ ಬಾಟಲ್ಗೆ ಮದ್ಯ ಹಾಕಿ ಯುವಕರು ಕುಡಿದಿದ್ದಾರಲ್ಲ, ಅದು ಕೂಡ ಕಾರಿನ ರೂಫ್ ಟಾಪನ್ನು ಓಪನ್ ಮಾಡಿ ಅಲ್ಲಿ ನಿಂತ್ಕೊಂಡು ಡ್ರಿಂಕ್ಸ್ ಮಾಡಿ, ಜೊತೆಗೆ ಅಲ್ಲಿ ಬೇರೆ ಯಾರು ದಾರಿ ಹೋಗರಿದ್ರೆ ಅವರಿಗೂ ಒಂದಿಷ್ಟು ಏನಾದರೂ ಹಿಂಸೆ ಕೊಡೋಣ ಅಂತ ಅಲ್ಲೊಂದಿಷ್ಟು ವಾಹನಗಳೆಲ್ಲ ಹೋಗ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಎಸ್, ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಸಾಕಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇರ್ತಾರೆ ಪೊಲೀಸ್ನವರು ವಾಹನ ಸವಾರರಿಗೆ ಕುಡಿದು ವಾಹನ ಚಾಲನೆ ಮಾಡಬೇಡಿ ಅಂತ. ಆದರೂ ಕೆಲವರು ಹುಚ್ಚಾಟ ಮೆರಿತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಇತ್ತೀಚಿನ ದಿನಗಳಲ್ಲಿ ಐಷಾರಾಮಿ ಕಾರುಗಳಲ್ಲಿ ರೂಫ್ ಟಾಪ್ ಅನ್ನು ಓಪನ್ ಮಾಡುವಂತಹದ್ದು, ಜಾಲಿ ರೈಡ್ ಮಾಡುವಂತಹದ್ದು ಕೂಡ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ರೂಫ್ ಟಾಪ್ ನಲ್ಲಿ ನಿಂತು ಡ್ರಿಂಕ್ಸ್ ಮಾಡ್ತಾ ಸಿಗರೇಟ್ ಸೇರ್ತಾ ಹೋಗುವಂತಹದ್ದು ಸಾಮಾನ್ಯವಾಗಿರುವಂತಹದ್ದು. ಇಂತಹದ್ದೇ ಒಂದು ಯುವಕ ಕೂಡ ಈ ರೀತಿಯಾಗಿ ಹುಚ್ಚಾಟವನ್ನು ಮೆರೆದಿರುವಂತಹದ್ದು. ವಾಟರ್ ಬಾಟ್ಲಿಗೆ ಮದ್ಯವನ್ನ ಮಿಕ್ಸ್ ಮಾಡ್ಕೊಂಡು ಆತ ಕುಡ್ಕೊಂಡು ಹೋಗ್ತಾ ಬಂದ ಅವ್ರನ್ನ ನಿರ್ಮಂಗಲ ರಸ್ತೆಯಲ್ಲಿ ಆಗಿರುವಂತಹ ಈ ಒಂದು ಘಟನೆಯನ್ನ ಮಹಿಳೆ ಕೂಡ ಅದನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದು ಪೊಲೀಸರಿಗೆ ಒಂದು ಟ್ಯಾಗ್ ಮಾಡಿದ್ದಾರೆ. ಇಂಥವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ರೂಫ್ ಟಾಪ್ ಮೇಲೆ ಕೂತಿರುವಂತಹ ಒಂದು ಯುವಕ ಏನಿದ್ದಾನೆ ಆತ ಏನೋ ಒಂದು ಮದ್ಯವನ್ನ ಸೇವನೆ ಮಾಡ್ತಾ ಇದ್ರೆ, ಹೊರಗಡೆ ಇರುವಂತವರು ಕೂಡ ಇದೇ ರೀತಿಯಾದಂತಹ ಮದ್ಯ ಸೇವನೆ ಮಾಡಿ ಏನಾದ್ರು ವಾಹನ ಚಲಾಯಿಸ್ತಾ ಇದಾರ. ಇದರಿಂದ ಸರಿಯಾಗಿ ರಸ್ತೆಯಲ್ಲಿ ಹೋಗುವಂತಹ ವಾಹನ ಚಾಲಕರಿಗೂ ಕೂಡ ತೊಂದರೆ ಆಗಬಹುದು. ಅಂತಹ ದುರ್ಘಟನೆಗಳು ಆಗದೇ ಇರ್ಬೇಕಂತ ಹೇಳಿದ್ರೆ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಳಬೇಕು. ಪೊಲೀಸರು ಕೂಡ ಸಾಕಷ್ಟು ಎಚ್ಚರಿಕೆಯನ್ನ ಕೊಡೋದ್ರ ಮೂಲಕವಾಗಿ ದಂಡವನ್ನ ಹಾಕಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಈ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆದ ನಂತರ ಕೆಲವೊಂದು ಪ್ರಕರಣಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಇವರ ವಿರುದ್ಧ ಕೂಡ ಇವರ ಒಂದು ಕಾರ್ ನಂಬರ್ ಅನ್ನು ಕೂಡ ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ. ಟ್ರಾಫಿಕ್ ಸಂಬಂಧಪಟ್ಟಂತಹ ಪೊಲೀಸರು ಕೂಡ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯ ಸದ್ಯಕ್ಕೆ ಇದೆ. ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸದ್ಯ ಕುತೂಹಲ ಮೂಡಿಸಿರುವಂತಹದ್ದು. ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.